ನಮಸ್ತೆ. ನನ್ನ ಹೆಸರು ಬಸವಪ್ರಿಯ. ನಾನು ಓದುತ್ತಿರುವ ತರಗತಿ 4ನೇ ತರಗತಿ. ನಾನು ಇಂದು ಮಹಿಳೆ ದಿನಾಚರಣೆಯ ಬಗ್ಗೆ ಕುರಿತು ಒಂದೆರಡು ಮಾತನಾಡಲು ಬಂದಿದ್ದೇನೆ. ಹೆಣ್ಣು ಸಮಾಜದ ಕಣ್ಣು. ಹೆಣ್ಣು ಎಲ್ಲ ಪಾತ್ರಗಳನ್ನು ವಹಿಸುತ್ತಾರೆ. ಹೀಗೆ ಉಳಿಸಿಕೊಂಡಿರುವ ಹೆಸರು ತಗೊಂಡು ಒಳಕತ್ರಿ ಸಂಸ್ಕಾರ ಕೊಡಲು ಕಮ್ಮಿಯಾಗಿದೆ. ಮತ್ತೆ ಕುಂತಿಯು ತನ್ನ ಮಕ್ಕಳನ್ನು ಖುಷಿಯಲ್ಲಿ ಕೃಷ್ಣನ ಮುಂದೆ ಬಂದು ಕೂತಿರುತ್ತಾರೆ. ಮತ್ತೆ ಗಾಂಧಾರಿಯ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಅಷ್ಟೋ ಮಕ್ಕಳನ್ನು ಕಳೆದುಕೊಂಡ ದುಃಖದಲ್ಲಿ ಕೃಷ್ಣನಿಗೆ ಪ್ರಶ್ನೆ ಮಾಡುತ್ತಾರೆ. ಮುಷ್ಟಿ ಬಿಗಿಡಿದು ಕೋಪದಿಂದ ಗಟ್ಟಿ ಧ್ವನಿಯಲ್ಲಿ ಅವರಿಗೆ ಪ್ರಶ್ನೆ ಮಾಡುತ್ತಾರೆ. ಅದೇನೆಂದರೆ, ನಂಗ್ಯಾಕಿಂತ ಅನ್ಯಾಯ ಮಾಡಿದೆ? ನಾನು ಹಿಂಗೆ ಕಲ್ಲು ಮಣ್ಣುಗಳಿಂದ ಪೂಜೆ ಮಾಡಿದ್ನ? ಕುಂತಿ ಮಾತ್ರ ಹೂವು ಹಣ್ಣುಗಳಿಂದ ಪೂಜೆ ಮಾಡಿದ್ನ? ನಾನು ಕೃಷ್ಣನ ಉತ್ತರ ಕೊಡ್ತಾರೆ. ಏನು ವ್ಯತ್ಯಾಸ? ನಿನ್ನ ಮಕ್ಕಳು ಮತ್ತು ಕುಂತಿಯ ಮಕ್ಕಳು ಪಾಠ ಕಲಿತ ಗುರುಗಳೇ, ಪಾಠ ಕಲಿಸಿದ ಗುರುಗಳೇ, ಮತ್ತೆ ರಕ್ತ ಸಂಬಂಧಿಕರು. ಮತ್ತೆ ಇಷ್ಟೆಲ್ಲ ಸಮಾನತೆ ಇರುವಾಗ ಇಲ್ಲಿ ಬದಲಾಗಿದ್ದು ತಾಯಿ. ನೀನು ತನ್ನ ಮದುವೆಯಾಗಿ ಗಂಡನ ಮನೆಗೆ ಬಂದ ನಂತರ ತನ್ನ ಪತಿಗೆ ಸೌಭಾಗ್ಯ ನಂಗೆ ಬೇಕೆಂದು ಕಣ್ಣಿಗೆ ಪಟ್ಟಿ ಕಟ್ಕೊಂಡೆ ಸರಿ. ಆದರೆ ಮದುವೆಯಾದ ಮಕ್ಕಳಾದ ನಂತರವೂ ನೀನು ಕಣ್ಣಿಗೆ ಕಟ್ಟಿದ ಪಟ್ಟೆಯನ್ನು ತೆಗೆಯಲಿಲ್ಲ. ಇದಕ್ಕಾಗಿ ಆಗಲೇ ನಿನ್ನ ಮಕ್ಕಳು ನೋಡಬಾರ್ದನ್ನು ನೋಡಿದ್ರು, ಮಾಡಬಾರ್ದನ್ನು ಯಾರ ಜೊತೆ ಸೇರಿದ್ರು, ಅಂತರ್ಜೊತೆ ಸೇರಿದ್ರು. ಇದಕ್ಕಾಗಿ ನಿನ್ನ ಮಕ್ಕಳು ಸೇರಿದ್ರು. ಪಾಂಡವರು ಗೆದ್ದರು, ಕುಂತಿಯ ಮಕ್ಕಳು ಗೆದ್ದರು. ಮತ್ತೆ ಈಗ ಪ್ರತಿಯೊಬ್ಬ ತಾಯಿ ತನ್ನ ಮಗನಿಗೆ ಸಂಸ್ಕಾರ ಕೊಡಬೇಕು. ಮತ್ತೆ ಒಂದು ವೇಳೆ ನಾನು ನಿಮ್ಮ ಕಣ್ಣು ಮುಂದೆ ಮಗನಿರಲಾಗಿ ನೆನಪಿಸಿಕೊಂಡ್ರೆ ಕೈಯಲ್ಲೊಂದು ಗುಲಾಬಿ ಹಿಡಿದುಕೊಂಡು ಅಂತಾಪುರದಲ್ಲಿ ಕೂತಿರುವಾಗ ನೆನಪಾಗ್ತಾರೆ. ಒಂದು ವೇಳೆ ನಾನು ನಿಮ್ಮ ಕಣ್ಣು ಮುಂದೆ ಬ್ರಿಟಿಷರನ್ನಾಗಿ ನೆನಪಿಸಿಕೊಂಡಿದ್ದೆ ವಜ್ರ ವೈಡೂರ್ಯಗಳನ್ನು ಧರಿಸಿ ತನ್ನ ತಂದಲ್ಲಿ ಸಹ ಕೂತಿರುವ ರಾಣಿ ನೆನಪಾಗ್ತಾರೆ. ಒಂದು ವೇಳೆ ನಾವು ಹಿಂದೂ ರಾಣಿ, ಕಿತ್ತು ರಾಣಿ ಚೆನ್ನಮ್ಮ ಅಂತವರನ್ನು ನೆನಪಿಸಿಕೊಂಡಿದ್ರೆ ಕಟ್ಟಿ ಸೀರೆಯನ್ನು ಬಿಚ್ಚು ಕಟ್ಟೆಯನ್ನು ಹಿಡಿದು ತ್ಯಾಗರ ಕತ್ತನ್ನು ಕತ್ತರಿಸಿ ತನ್ನ ಗರ್ಜಿಸಿದ ರಾಣಿ ನೆನಪಾಗ್ತಾರೆ. ಒಳಗೆ ಹೋಗುವ ಅವರು ಒಳಗೆಯನ್ನು ಹಿಡಿದು ಹೈದರಾಲಿ ಸೈನಿಕರನ್ನು ಸಾಯಿಸಿ ಬಿಟ್ಟ ಮಹಿಳೆ ನೆನಪಾಗ್ತಾರೆ ನಮಗೆ. ಮತ್ತೆ ಒಬ್ಬ ಅಕ್ಕಮಾದೇವಿ ಉದಾಹರಣೆ ಸಾಕು. ಇಡೀ ಸುವರ್ಣ ಪೀಠದ ಮುಂದೆ ನಿಂತು ಅಲ್ಲಮ ಪ್ರಭುದೇವರು ಅಕ್ಕಮಾದೇವಿ ಅವರಿಗೆ ಕೇಳಿದಂತ ಮೊದಲನೇ ಪ್ರಶ್ನೆ, ನೀನು ಯಮನ ಸ್ತ್ರೀಯಲ್ಲವೇ? ಇಲ್ಲಿಗೆ ಬಂದೆ, ನಿನ್ನ ಪತಿಯ ಹೆಸರು ಹೇಳು, ಇಲ್ಲದಿದ್ದರೆ ಫಲವಾತ ಎಂದು ಪ್ರಶ್ನೆ ಕೇಳಿದಾಗ ಅಲ್ಲಮ ಪ್ರಭುದೇವರಿಗೆ ಸತ್ಯ ಗೊತ್ತಿತ್ತು. ಆದರೆ ಉಳಿದ ಸೈನ್ಯರಿಗೆ ಸತ್ಯಾದರ್ಶನ ಆಗಬೇಕೆಂದು ಕೇಳಿದಂತ ಮೊದಲನೇ ಪ್ರಶ್ನೆ. ಆಗ ಅಕ್ಕಮಾದೇವಿ ಶೂನ್ಯ ಪೀಠದ ಮುಂದೆ ನಿಂತು ಎಲ್ಲ ಶರಣರ ಮುಂದೆ ನಿಂತು ಕೊಟ್ಟಿದಂತಹ ಉತ್ತರ, ಪರಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನ ಮಲ್ಲಿಕಾರ್ಜುನ ಒಬ್ಬನೇ ಗಂಡ ಎಂದು ಶೂನ್ಯ ಪೀಠದ ಮುಂದೆ ನಿಂತು ಎಲ್ಲ ಶರಣರ ಮುಂದೆ ನಿಂತು ಅವರು ಉತ್ತರ ನೀಡಿದರು. ಕೇಳಿ ನನ್ನ ಈ ಪುಟ್ಟ ಭಾಷಣವನ್ನು ಮಹಿಳೆಯರ ಪಾದದಲ್ಲಿ ಅರ್ಪಿಸುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಶರಣಾರ್ಥಿ. ನನ್ನ ಈ ಪುಟ್ಟ ಭಾಷಣದಲ್ಲಿ ಏನಾದರೂ ಲೋಪದೋಷಗಳನ್ನು ಕಂಡು ಬಂದರೆ ದಯವಿಟ್ಟು ನಿಮ್ಮ ಮಗಳಂತ ಕ್ಷಮಿಸಿಬಿಡಿ.